ಲೋಕಸಭೆಯಲ್ಲಿ ಚರ್ಚೆ ಆಗಿ ಅವರ ಆ ಸಂಖ್ಯೆ ಆಧಾರದ ಮೇಲೆ ಅವರ ಈ ಒಂದು ಮಸೂದೆಯನ್ನ ಪಾಸ್ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅನ್ನೋದಿದ್ರೆ, ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರನ್ನು ಸಹ ಸದಸ್ಯರಾಗಿ ಮಾಡ್ತಕ್ಕಂಥ ದೊಡ್ಡ ತೀರ್ಮಾನವನ್ನ ಇವರು ಅವರ ಸಂಖ್ಯಾಬಲದ ಮೇಲೆ ಮಾಡಿದೆ. ಇದು ಅಸಂವಿಧಾನಿಕವಾಗಿತ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಏನು ಹೇಳ್ತೀವಿ ಅದಾಗಿದೆ. ಯಾಕಂತ ಹೇಳಿದ್ರೆ ಇದೇನು ಹೊಸದಲ್ಲ. SC/ST ಕಮಿಷನ್ ಸಹ ಎಲ್ಲಾ ಸದಸ್ಯರು SC ಸಮುದಾಯಕ್ಕೆ ಸೇರಿರ್ತಾರೆ, ST-ನಲ್ಲೂ ಸಹ ಅದೇ ಸಮುದಾಯಕ್ಕೆ ಸೇರಿರ್ತಾರೆ. ಯಾಕಂದ್ರೆ ಅದು ಬಹಳ ಹಿಂದೆ ಆಗಿದ್ದು. 2017ನಲ್ಲಿ ಆಗಿದ್ದಂತ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಹಿಂದುಳಿದ ವರ್ಗದವ್ರನ್ನ ಬಿಟ್ಟು ಬೇರೆಯವ್ರನ್ನು ಸಹ ಸದಸ್ಯರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರ ಉದ್ದೇಶ ಏನು ಅಂತಂದ್ರೆ, ಯಾರು ಮೀಸಲಾತಿ ವಿರುದ್ಧ ಇದ್ದಾರೆ ಅವ್ರನ್ನ ಸದಸ್ಯರು ಮಾಡೋದು, ಯಾರು ಅಲ್ಪಸಂಖ್ಯಾತರ ವಿರುದ್ಧ ಇದ್ದಾರೆ ಅವ್ರನ್ನ ಸದಸ್ಯರು ಮಾಡ್ತಕ್ಕಂಥ ದೊಡ್ಡ ಹುನ್ನಾರ, ಅಸಂವಿಧಾನಿಕವಾಗಿ ಮಾಡಿರ್ತಕ್ಕಂಥ ಕೆಲಸ ನಾವು ಖಂಡಿಸ್ತೀವಿ.